ಪತ್ರಕರ್ತರು. ಯಾಕಂದ್ರೆ ಪತ್ರಕರ್ತರು ಏನು ಹೇಳ್ತಿದ್ರು ಅಂದ್ರೆ, ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಯಾರ ಬೇರೆ ಮಂತ್ರಿಗಳು ಹೋಗ್ಲಿ, ಅವ್ರು ಹೋಗಿ ಮುಟ್ಟಿದ ಮೇಲೆ ಅರ್ಧ ಗಂಟೆ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ಈಗಿದ್ದ ಬಸ್ಸು ನಮ್ಗೆ ಚಾಲೂನ ಆಗೋದಿಲ್ಲ, ದುಡ್ಡು ಕೆಲಸ ಮಾಡಬೇಕಾಗ್ತದೆ, ಓಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಟಾಟಾ ಮೋಟರ್ಸ್ ಅವ್ರಿಗೆ 32 ಸೀಟಿನ 31 ಲಕ್ಷ ರೂಪಾಯಿ ಅಂಬ ಇದಕ್ಕೆ ಈ ಗಾಡಿಗೆ ಪ್ರೈಸ್ ಅದ. ಇದನ್ನು ಅವರು ಟಾಟಾ ಮೋಟರ್ಸ್ನವರು ಕೊಟ್ಟಿದ್ದಾರೆ. ಇವತ್ತು DC ಅವರ ಸಮ್ಮುಖದಲ್ಲಿ ಇದನ್ನು ಅವರು ಸರ್ಕಾರಕ್ಕೆ, ಅರ್ಥಾತ್ ಪತ್ರಕರ್ತರ ಉಪಯೋಗಕ್ಕೆ ವಾರ್ತಾ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. 680 ಕೋಟಿ ರೂಪಾಯಿ ಹಗರಣ ವಸತಿ ಒಂದರಲ್ಲೇ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅದನ್ನು ಅವರೇ ಒಪ್ಕೊಂಡಿದ್ದಾರೆ. ಕರೆದು ಮಾತಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಬಹುಶಃ 25ರಿಂದ 28 ಸಾವಿರ ಮನೆನ 10,000 ರೂಪಾಯಿಗೆ ಇಡೀ ರಾಜ್ಯಕ್ಕೆ ಹರಾಜು ಹಾಕಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೂ ಅಲ್ಲ, ಅವ್ರಿಗೆ ಬೇಕಾದಂಥ ಕ್ಷೇತ್ರಗಳಿಗೆ, ಬೇಕಾದಂಥ ಪಂಚಾಯತಿಗಳಿಗೆ ಹಣ ಕೊಟ್ಟಿರೋರಿಗೆ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅದು ತನಿಖೆ ಆಗಬೇಕು.